Today is module 4, first half, phase 3 PDF ಕಳಿಸಿದ್ನಲ್ಲ. ಸೊ ಸ್ಟೆಪ್ಪರ್ ಮೋಟರು ಮತ್ತು ಡಿ ಸಿ ಮೋಟರು ಇಂಟರ್ಫೇಸಿಂಗ್. ಓಕೆ, ಸೊ ಇಟ್ಸ್ ಸ್ಟೆಪ್ಪರ್ ಮೋಟರ್ ಆ್ಯಂಡ್ ಡಿ ಸಿ ಮೋಟರ್ ಇಂಟರ್ಫೇಸಿಂಗು. ಫೇಸ್ 3ದು ವಿಡಿಯೋ ಫಸ್ಟು ಮಾಡ್ತಾಯಿದ್ದೀನಿ. ಸೊ ರಿವರ್ಸಲ್ಲಿ ಹೋಗ್ತೀನಿ. ಫೇಸ್ 3, ಫೇಸ್ 2, ಫೇಸ್ 1 ಹಂಗೆ ರಿವರ್ಸಲ್ಲಿ ಹೋಗ್ತೀನಿ. ಓಕೆ, ಸೊ ಸ್ಟೆಪ್ಪರ್ ಮೋಟರ್ ಇಂಟರ್ಫೇಸಿಂಗು. ಸೊ ಸ್ಟೆಪ್ಪರ್ ಮೋಟರ್ ಅಂದರೆ ಏನು, ಅದನ್ನು 851 ಜೊತೆಗೆ ಹೆಂಗೆ ಇಂಟರ್ಫೇಸ್ ಮಾಡೋದಂತ. ಓಕೆ, ಸೊ ಸ್ಟೆಪ್ಪರ್ ಮೋಟರ್ ಅಂದರೆ ಬೇಸಿಕಲಿ ಅದು ಎಲೆಕ್ಟ್ರಿಕಲ್ ಪಲ್ಸಸ್ನ ಮೆಕ್ಯಾನಿಕಲ್ ಮೂಮೆಂಟಾಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ಸ್ಟೆಪ್ಪರ್ ಮೋಟರ್ ಯಾವ ಥರ ಫಾರ್ಮೇಷನಲ್ಲಿರುತ್ತೆ, ಯಾವ ಥರ ಫ್ರೇಮ್ ಆಗಿರುತ್ತೆ ಅಂತಂದರೆ ಅದೊಂದು ಮ್ಯಾಗ್ನೆಟ್ ಇರುತ್ತೆ. ಅದನ್ನು ರೋಟರ್ ಅಂತ ಕರಿತೀವಿ ನಾವು, ಅಥವಾ ಶಾಫ್ಟ್ ಅಂತ ಕರಿತೀವಿ. ಅದು ಸ್ಟ್ಯಾಟರಿಂದ ಸರೌಂಡಿಂಗ್ ಆಗಿರುತ್ತೆ. ಓಕೆ, ಇಟ್ಸ್ ಮ್ಯಾಗ್ನೆಟ್ ವಿಲ್ ಬಿ ಸರೌಂಡೆಡ್ ಬೈ ದ ಸ್ಟ್ಯಾಟರ್. ಸೊ ಇಟ್ಸ್ ಅದು ಮೋಟರ್ದು ಯಾವ ಥರ ಸ್ಟೆಪ್ಪರ್ ಮೋಟರು ಯಾವ ಥರ ಅದು ಕಾನ್ಫಿಗರೇಷನ್ ಇರುತ್ತೆ, ಯಾವ ಥರ ನೋಡ್ಬೋದು ನಾವು ಅಂತ. ಓಕೆ, ಸೊ ಅದು ಕಾಮನ್ ಅವೈಲೇಬಲ್ ಆಗಿರೋ ಮೋಟರು ಸ್ಟೆಪ್ಪರ್ ಮೋಟರು. ಇದು 4 ಸ್ಟ್ಯಾಟರ್ ವೈಂಡಿಂಗ್ಸ್ ಇದೆ. 4 ಸ್ಟ್ಯಾಟರ್ ವೈಂಡಿಂಗಿಂದ ಕಾಮನ್ ಅವೈಲೇಬಲ್ ಇರೋದು ನಮಗೆ. ಅದು 4 ಸ್ಟೇಟರ್ಗಳಿರ್ತವೆ, ವೈಂಡಿಂಗ್ಸ್ ಇರ್ತದಲ್ಲ, ಅದನ್ನು 2 ಪೇರಲ್ಲಿ ಮಾಡಿ ಸೊ ಸೆಂಟರ್ ಟ್ಯಾಪ್ ಕಾಮನ್ ಮಾಡಿರ್ತಾನೆ. ಸೊ ಅದನ್ನು ಫಿಗರು ಇಲ್ಲಿ ಹೇಳಿದೆ ನಾನು. ಓಕೆ, ಸೊ ದಿಸ್ ಇಸ್ ದ ಫಿಗರ್. ಸೊ ಆಲ್ ಟುಗೆದರ್ 4 ವೈಂಡಿಂಗ್ಸ್ ಆರ್ ದೇರ್. ಸೊ 2 ವೈಂಡಿಂಗ್ನ ಕಾಮನ್ ಮಾಡಿ ಸೊ ಕಾಮನ್ ನೋಡ್ ತಗೊಂಡಿದ್ದಾನೆ. ಸೊ ದಿಸ್ ಇಸ್ ದ 4 ಫೇಸ್ ವೈಂಡಿಂಗ್ಸ್ ಕನೆಕ್ಷನ್. ವಿ ಕಾಲ್ ದಿಸ್ ಕನೆಕ್ಷನ್ ಆಸ್ 4 phase ವೈಂಡಿಂಗ್ ಕನೆಕ್ಷನ್ ಸೊ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸ್ಟೆಪ್ಪರ್. ಸೊ ಇದೇನು ಮಾಡುತ್ತೆ ಅಂತಂದರೆ, ಸೊ ಅದು ಈ ಕಾಮ್ ಅನ್ನೋದು ಔಟ್ಕಮ್ ಇದೆಯಲ್ಲ. ಸೊ ದಿಸ್ ವಾಟ್ ವಿಲ್ ಡೂ ಅಂದರೆ, ಸೊ ಇಟ್ ವಿಲ್ ಚೇಂಜಸ್ ಕರೆಂಟ್ ಡೈರೆಕ್ಷನ್. ಸೊ ಕರೆಂಟ್ ಡೈರೆಕ್ಷನ್ ಇಲ್ಲ, ಕಾಯಿಲಲ್ಲಿ ಕರೆಂಟ್ ಡೈರೆಕ್ಷನ್ ಅಂದರೆ ಎಲೆಕ್ಟ್ರಿಕಲ್ ಪಲ್ಸಸ್ನ ಮೆಕ್ಯಾನಿಕಲ್ ಮೂಮೆಂಟಾಗಿ ಕನ್ವರ್ಟ್ ಮಾಡಬೇಕು ಮೋಟರ್ದು ಬೇಸಿಕ್ ರೂಲು. ಸೊ ಕರೆಂಟ್ ಮೂಮೆಂಟನ್ನು ಚೇಂಜ್ ಡೈರೆಕ್ಷನು, ಕರೆಂಟ್ ಡೈರೆಕ್ಷನು ಇಟ್ ಅಲೋಸ್ ದ ಚೇಂಜ್ ಆಫ್ ಕರೆಂಟ್ ಡೈರೆಕ್ಷನ್. ಸೊ ಕರೆಂಟ್ ಡೈರೆಕ್ಷನ್ನ ಇಲ್ಲಿ ಚೇಂಜ್ ಮಾಡುತ್ತೆ. ಇಟ್ ಅಲೋಸ್ ದ ಚೇಂಜ್ ಆಫ್ ಕರೆಂಟ್ ಡೈರೆಕ್ಷನ್. ಸೊ ಅಲೋ ಮಾಡುತ್ತೆ ಕರೆಂಟ್ ಡೈರೆಕ್ಷನನ್ನು ಚೇಂಜ್ ಆಗೋಕ್ಕೆ ಇಲ್ಲಿ. ಸೊ ವಿತ್ ಸಬ್ಜೆಕ್ಟ್ ಟು ಗ್ರೌಂಡ್ ಆದಾಗ ಸೊ ಅದು ಏನಾಗುತ್ತೆ ಇಂಟರ್ನಲ್ಲಿ. ಸೊ ಅದು ಪೊಲ್ಯಾರಿಟಿ, ಸೊ ಸ್ಟ್ಯಾಟರ್ದು ಪೊಲ್ಯಾರಿಟಿನ ಅದು ಚೇಂಜ್ ಮಾಡುತ್ತೆ. ಸೊ ದಿಸ್ ಹಾವ್ ಆ್ಯಕ್ಚುಲಿ, ಸೊ ಕರೆಂಟ್ ಪಾಸ್ ಆಗಿರೋದಿಲ್ಲಿ. ಸೊ ಅದು ಡೈರೆಕ್ಷನ್ ಚೇಂಜ್ ಮಾಡಿದಾಗ ಸೊ ಇಂಟರ್ನಲ್ಲಿ ಇಟ್ ವಿಲ್ ಅದು ಸ್ಟೇಟರ್ದು ಪೊಲ್ಯಾರಿಟಿ ಚೇಂಜ್ ಆಗುತ್ತೆ. ಸೊ ದಟ್ಸ್ ಆಲ್ ಅಬೌಟ್. ಸೊ ಯಾವ ಥರ ಇದು ಅಂದರೆ ಇದು ಕಾಮನ್ ಸೆಂಟರ್ ಟ್ಯಾಪ್. ಸೊ ಏನು ಕೆಲಸ ಮಾಡುತ್ತೆ ಅಂತ, ಸೊ ಸ್ಟೇಟರ್ದು ಪೊಲಾರಿಟಿ ಹೆಂಗೆ ಚೇಂಜ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟು ಶಾಫ್ಟ್ ಮೂಮೆಂಟ್ ಅಥವಾ ನಮ್ಮದು ಮ್ಯಾಗ್ನೆಟ್ ಇದೆಯಲ್ಲ. ಸೊ ಅದು ಮ್ಯಾಗ್ನೆಟ್, ಸೊ ಸ್ಟೆಪ್ಪರ್ ಮೋಟರ್ದು ಶಾಫ್ಟ್ ಮೂಮೆಂಟು ಅದು ಫಿಕ್ಸ್ಡ್ ಆಗಿರುತ್ತೆ. ಮತ್ತು ಅದು ಇನ್ಕ್ರಿಮೆಂಟೇಷನ್ ಇರುತ್ತೆ. ಸೊ ಒಂದೇ ಪರ್ಟಿಕ್ಯುಲರ್ ಪೊಸಿಷನ್ನಲ್ಲಿ ಶಾಫ್ಟ್ ಮೂಮೆಂಟು ಇನ್ಕ್ರಿಮೆಂಟ್ ಆಗೋದಿರುತ್ತೆ. ಓಕೆ, ಸೊ ಶಾಫ್ಟ್ ಮೂಮೆಂಟು ಅಥವಾ ರೋಟಾರ್ ಮೂಮೆಂಟು ಅದು ಇನ್ಕ್ರಿಮೆಂಟೇಷನು ಒಂದೇ ಪೊಸಿಷನಲ್ಲಿ, ಸ್ಪೆಸಿಫಿಕ್ ಪೊಸಿಷನಲ್ಲಿ ಅದು ರಿಪೀಟೆಡ್ ಆಗಿ ಇನ್ಕ್ರಿಮೆಂಟ್ ಆಗ್ತಾ ಇರುತ್ತೆ. ಸೊ ಸೊ ದಿಸ್ ಇಸ್ ದ ಶಾಫ್ಟ್ ರಿಲೇಟೆಡ್ ಟು ಶಾಫ್ಟ್ ಮೂಮೆಂಟ್. ಸೊ ಅದಾದಮೇಲೆ ಸೊ ಅದ್ರದ್ದು ಡೈರೆಕ್ಷನು. ಸೊ ಡೈರೆಕ್ಷನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದರೆ ನಾವು, ಸೊ ದ ಡೈರೆಕ್ಷನ್ ಆಫ್ ದ ರೊಟೇಷನ್. ಸೊ ಯಾವ ಡೈರೆಕ್ಷನ್ ರೊಟೇಷನ್ ಆಗ್ತಿದೆ ಅನ್ನೋದು ನಮಗೆ ಅದು ಸ್ಟ್ಯಾಟರ್ ಇರುತ್ತಲ್ಲ ಅದ್ರದ್ದು ಪೋಲ್ಸ್ ಮೂಲಕ ನಮಗೆ ಗೊತ್ತಾಗುತ್ತೆ. ಸೊ ಸ್ಟ್ಯಾಟರ್ದು ಪೋಲ್ಸ್ ಮೂಲಕ ಗೊತ್ತಾಗುತ್ತೆ. ಸೊ ಸ್ಟ್ಯಾಟರ್ ಪೋಲ್ಸ್ ಏನಾಗುತ್ತೆ ಅಂತಂದರೆ, ಸ್ಟ್ಯಾಟರ್ ಪೋಲ್ಸ್ ಏನು ಮಾಡುತ್ತೆ, ಏನಕ್ಕೆ ಯೂಸ್ ಮಾಡ್ತೀವಿ ಸ್ಟ್ಯಾಟರ್ ಪೋಲ್ಸ್ ಯೂಸ್ ಮಾಡೋದು ನಾವು. ಸೊ ಕರೆಂಟ್ ಸ್ಟ್ಯಾಟರ್ ಪೋಲ್ಸ್ ಹೆಂಗೆ ನಾವು ಡಿಟರ್ಮೈನ್ ಮಾಡ್ತೀವಿ ಅಂತಂದರೆ, ಸೊ ದ ಕರೆಂಟ್ ಪಾಸ್ ಆಗುತ್ತಲ್ಲ ವೈರಲ್ಲಿ, ಸೊ ಕಾಯಿಲ್ಸಲ್ಲಿ ಕರೆಂಟ್ ಪಾಸ್ ಆಗುತ್ತಲ್ಲ ಕಾಯಿಲ್ಸಲ್ಲಿ, ಅದ್ರ ಮೂಲಕ ವಿ ಕ್ಯಾನ್ ಫೈಂಡ್ ಔಟ್ ದ ಸ್ಟ್ಯಾಟರ್ ಪೋಲ್ಸಂದು ಡೈರೆಕ್ಷನನ್ನು ನಾವು ಡಿಟರ್ಮೈನ್ ಮಾಡ್ಬೋದು. ಓಕೆ, ಸೊ ಇದು ಫಸ್ಟ್ ಫಿಗರಲ್ಲಿ. ಸೊ ಇದು ಶಾಫ್ಟು, ರೋಟರು. ಶಾಫ್ಟ್ ಈಸ್ ಈಕ್ವಲ್ ಟು ರೋಟರ್. ಓಕೆ, ಸೊ ಶಾಫ್ಟ್ ಅಂದರೆ ರೋಟರು, ಅದು ಮ್ಯಾಗ್ನೆಟು. ಸೊ ಮ್ಯಾಗ್ನೆಟು ಸರೌಂಡಿಂಗ್ ಬೈ ಸ್ಟೇಟರಿಂದ ಸರೌಂಡ್ ಆಗಿರೋದು. ಸೊ ರೋಟರ್ ಅಲೈನ್ಮೆಂಟ್ ಯಾವ ಥರ ಇರುತ್ತೆ ಅಂತ ಹೇಳಿದ್ದಾನೆ ಈ ಫಿಗರಲ್ಲಿ. ಓಕೆ, ಸೊ ನೆಕ್ಸ್ಟು ನಮಗೆ ನಮಗೆ ಸ್ಟ್ಯಾಟರ್ ಪೋಲ್ಸು. ಸೊ ಥ್ರೂ ದ ಸ್ಟ್ಯಾಟರ್ ಪೋಲ್ಸ್ ಇಟ್ ಇಸ್ ಪಾಸಿಬಲ್ ಫಾರ್ ಅಸ್ ಟು ಡಿಸೈಡ್ ದ ಡೈರೆಕ್ಷನ್. ಸೊ ಡಿಸೈಡ್ ದ ಡೈರೆಕ್ಷನು. ಸೊ ಸ್ಟ್ಯಾಟರ್ ಪೋಲ್ಸ್ ಮೂಲಕ ನಾವು ಡೈರೆಕ್ಷನ್ ಡಿಸೈಡ್ ಮಾಡ್ಬೋದು. ಆ್ಯಂಡ್ ಸೊ ನಮಗೆ ಶಾಫ್ಟ್ ಮೂಲಕ. ಓಕೆ, ಸೊ ಥ್ರೂ ದ ಶಾಫ್ಟ್ ಇಟ್ಸ್ ಪಾಸಿಬಲ್ ಫಾರ್ ಅಸ್ ಟು ಡಿಸೈಡ್ ದ ಪೊಸಿಷನನ್ನು ಡಿಸೈಡ್ ಮಾಡ್ಬೋದು. ಓಕೆ, ಸೊ ದ ನೆಕ್ಸ್ಟ್ ಇಲ್ಲಿ
ಸೊ ಆಸ್ ಅನ್ ವೆನ್ ಸೊ ಕರೆಂಟ್ ಡೈರೆಕ್ಷನು ಚೇಂಜ್ ಆಗ್ತಿದ್ದಂಗೆ ಸೊ ಎಲ್ಲಿ ನಮಗೆ ಸ್ಟ್ಯಾಟರ್ ಪೋಲ್ಸಲ್ಲಿ ಕರೆಂಟ್ ಡೈರೆಕ್ಷನು ಚೇಂಜ್ ಆಗ್ತಿದ್ದಂಗೆ ಸೊ ಅದರದ್ದು ಕೂಡ ಪೊಲಾರಿಟಿ ಕೂಡ ಚೇಂಜ್ ಆಗುತ್ತೆ. ಇಟ್ಸ್ ಕಾಸಸ್ ದ ರಿವರ್ಸ್ ಮೋಷನಲ್ಲಿ. ಸೊ ನಮಗೆ ಅಲ್ಲಿಗೆ ಸೊ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಸ್ಟ್ಯಾಟರ್ ಪೋಲ್ಸಲ್ಲಿ ಒಂದು ಡೈರೆಕ್ಷನಲ್ಲಿ ಕರೆಂಟ್ ಮೂಮೆಂಟ್ ಇದ್ದರೆ ಸೊ ಅದು ಒಂದು ಮೂಮೆಂಟು ರೊಟೇಷನ್ ಆಗುತ್ತೆ. ಸೊ ಸ್ಟ್ಯಾಟರ್ ಪೋಲ್ಸಲ್ಲಿ ಸೊ ಇನ್ನು ಕರೆಂಟ್ ಡೈರೆಕ್ಷನ್ ರಿವರ್ಸ್ ಆದಾಗ ಸೊ ಅದು ರಿವರ್ಸ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಓಕೆ, ಸೊ ಇಲ್ಲಿ ಮೇಲ್ಗಡೆ ಇದು so this is the table actually. So this table gives us the idea. ಸೊ 4 ಸ್ಟೆಪ್ ಇರುತ್ತೆ ಜನರಲಿ ಸ್ಟೆಪ್ಪರ್ ಮೋಟರಲ್ಲಿ. ಅದನ್ನು ನಾವು 4 ಸ್ಟೆಪ್ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ 4 ಸ್ಟೆಪ್ ಮೀನ್ಸ್ ಫಾರ್ ದ 4 ವೈಂಡಿಂಗ್. ಸೊ 4 ವೈಂಡಿಂಗ್ ಇದೆಯಲ್ಲ, ಸೊ 4 ವೈಂಡಿಂಗ್ 4 ಸ್ಟೆಪ್ಪು. ಸೊ ಅದನ್ನು ಕಾಂಬಿನೇಷನ್ಸ್ ಪ್ರಿಡಿಫೈನ್ಡ್ ಕಾಂಬಿನೇಷನ್ಸ್ ಎಲ್ಲ 4 ವೈಂಡಿಂಗಿಗೆ ಏನೇನು ಕಾಂಬಿನೇಷನ್ಸ್ ಅಂತ ಬರೆದಿದ್ದಾನೆ. ಸೊ ಮೊದಲನೇದು ಕಾಂಬಿನೇಷನು ಸ್ಟೆಪ್ 1ಗೆ 99, ಸ್ಟೆಪ್ 2ಗೆ CC, ಸ್ಟೆಪ್ 3ಗೆ 66, ಸ್ಟೆಪ್ 4ಗೆ 3. ಸೊ ಇದು ಕೌಂಟರ್ ಡೈರೆಕ್ಷನಲ್ಲಿ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಾವು 99 CC 66 33 ಅಂತ ಕೊಟ್ಟರೆ ಸೊ 4 ವೈಂಡಿಂಗಿಗೆ ಸೊ 4 ಸ್ಟೆಪ್ಪಲ್ಲಿ ಕೊಟ್ಟರೆ ಸೊ ಇಟ್ ವಿಲ್ ಕೌಂಟ್. ಸೊ ಇನ್ನು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋಗುತ್ತೆ. ಸೊ ಅದು ರಿವರ್ಸಲ್ಲಿ ಹೋಗಬೇಕು ಅಂತಂದರೆ ನಾವು ರಿವರ್ಸ್ ಆರ್ಡರಲ್ಲಿ ಕೊಡಬೇಕು. ಸೊ ಇದನ್ನೆಲ್ಲ ಅವನಲ್ಲಿ ಹೇಳಿದ್ದಾನೆ. ಸೊ ಆಲ್ ಟುಗೆದರ್ ನಮಗೆ 6 ಲೀಡ್ ಇದ್ದಾವೆ. ಸೊ 6 ಲೀಡ್ ಅಂದರೆ 4 ಲೀಡ್ ಬಂದುಬಿಟ್ಟು ನನಗೆ ಸ್ಟೇಟರ್ ವೈಂಡಿಂಗಿಗೆ ಹೋಗುತ್ತೆ. ಸೊ ಎರಡು ಲೀಡ್ ಬಂದುಬಿಟ್ಟು ಕಾಮನ್ನು. ಸೊ ಇದು 4 ಲೀಡು ಸ್ಟೇಟರ್ ವೈಂಡಿಂಗಿಗೆ, 2 ಲೀಡ್ ಬಂದುಬಿಟ್ಟು ಕಾಮನ್ ಲೀಡ್. ಓಕೆ, ಸೊ ಆಲ್ ಟುಗೆದರ್ 6 ಲೀಡ್ಸ್ ಇದೆ ಅಂತ ಹೇಳ್ತಿದ್ದಾನೆ. ಸೊ ಇದು ಸೊ ಅಟ್ ದ ಸೇಮ್ ಟೈಮ್ ಸೊ ನಮಗೇನಾಗುತ್ತೆ ಇಲ್ಲಿ ಅಂದರೆ ಸೊ ಆ್ಯಸ್ ದ ಕರೆಂಟ್ ಆ್ಯಸ್ ದ ಸೀಕ್ವೆನ್ಸ್ ಆಫ್ ಪವರ್ ಈಸ್ ಅಪ್ಲೈಡ್ ಟು ಈಚ್ ಸ್ಟೇಟರ್ ವೈಂಡಿಂಗ್ ದ ರೋಟರ್ ವಿಲ್ ರೊಟೇಟ್. ಓಕೆ, ದ ಈ ಸೀಕ್ವೆನ್ಸ್ ಕೊಡ್ತಿದ್ದೀವಲ್ಲ, ಸೊ ಈ ಸೀಕ್ವೆನ್ಸ್ ಕೊಟ್ಟಿದ್ದು ಇದೇನು ಅಪ್ಲೈ ಮಾಡ್ತಿದ್ವಲ್ಲ ಸ್ಟೇಟರ್ ವೈಂಡಿಂಗಿಗೆ, ಸೊ ಸ್ಟೇಟರ್ ವೈಂಡಿಂಗಿಗೆ ಅಪ್ಲೈ ಮಾಡಿದಾಗ ಸೊ ನಮಗೆ ರೋಟರು ರೊಟೇಷನ್ ಆಗುತ್ತೆ, ಅಲ್ಲಿಗೆ ಮೋಟರು ರೊಟೇಟ್ ಆಗುತ್ತೆ ಅಂತ ಮೀನಿಂಗ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಪ್ಯಾರಾಗ್ರಾಫ್. ಸೊ ನೆಕ್ಸ್ಟು ಸ್ಟೆಪ್ ಆ್ಯಂಗಲ್. ಸೊ ಸ್ಟೆಪ್ ಆ್ಯಂಗಲ್ ಅಂತಂದರೆ ಸೊ ಇದು 4 ಎಷ್ಟು ಮೂಮೆಂಟಲ್ಲಿ ವಾಟ್ ಈಸ್ ದ ಮೂಮೆಂಟ್ ಫಾರ್ ಸಿಂಗಲ್ ಸ್ಟೆಪ್. ಸೊ ಒಂದು ಸ್ಟೆಪ್ ಇಲ್ಲಿ 4 ಸ್ಟೆಪ್ ಅಂತ ಬರೋದಲ್ಲ, ಸೊ ಒಂದೊಂದು ಸ್ಟೆಪ್ಪಿಗೆ ಎಷ್ಟು ಮೂಮೆಂಟ್ ಅಂತ. ಸೊ ಒಂದೊಂದು ಸ್ಟೆಪ್ಪಿಗೆ ಎಷ್ಟು ಮೂಮೆಂಟ್ ಅನ್ನೋದು ನಾವು ಸ್ಟೆಪ್ ಆ್ಯಂಗಲ್ ಅಂತ ಡಿಫೈನ್ ಮಾಡ್ತೀವಿ. ಸೊ ಸ್ಟೆಪ್ ಆ್ಯಂಗಲ್ ಅಂತಂದರೆ ಇಟ್ಸ್ ಅ ಮಿನಿಮಮ್ ಡಿಗ್ರಿ ಆಫ್ ರೊಟೇಷನ್ ಅಸೋಸಿಯೇಟೆಡ್ ವಿತ್ ಸಿಂಗಲ್ ಸ್ಟೆಪ್. ಓಕೆ, ಸೊ ಇಲ್ಲಿ ಟೇಬಲಲ್ಲಿ ಕೊಟ್ಟಿದ್ದಾನೆ. ಸೊ ಸ್ಟೆಪ್ ಆ್ಯಂಗಲ್ ಅಂತಂದರೆ ಇಟ್ಸ್ ಅ ಮಿನಿಮಮ್ ಡಿಗ್ರಿ ರೊಟೇಷನ್ ವಿತ್ ಸಿಂಗಲ್ ಸ್ಟೆಪ್. ಸೊ ಒಂದು ಸ್ಟೆಪ್ಗೆ ಎಷ್ಟು ಮಿನಿಮಮ್ ರೊಟೇಷನ್ ಎಷ್ಟಿದೆ ಅಂತ ಅದನ್ನು ಸ್ಟೆಪ್ ಆ್ಯಂಗಲಿಂದ ನಾವು ಡಿಫೈನ್ ಮಾಡ್ಕೋತೀವಿ. ಸೊ ಇಲ್ಲಿ ಸ್ಟೆಪ್ ಆ್ಯಂಗಲ್ಸ್ ಕೊಟ್ಟಿದ್ದಾನೆ. ಸೊ ಪರ್ಟಿಕ್ಯುಲರ್ ಈ 0.72 ಅಂತಂದರೆ ಸೊ ಅದರದ್ದು ಸ್ಟೆಪ್ಸ್ ಪರ್ ರೆವಲ್ಯೂಷನು 500 ಅಂದರೆ ಸೊ ಮೀನಿಂಗ್ ಏನಂತಂದರೆ ಇದು ಸ್ಟೆಪ್ಸ್ ಪರ್ ರೆವಲ್ಯೂಷನ್ ಅಂತಂದರೆ ಸೊ ಒಂದು ಕಂಪ್ಲೀಟ್ 360 ಡಿಗ್ರಿ ರೊಟೇಷನ್ ಆಗಬೇಕು ಅಂತಂದರೆ ಸೊ ಎಷ್ಟು ರೆವಲ್ಯೂಷನ್ ಇರಬೇಕು. ಓಕೆ, ಸೊ ಎಷ್ಟು ರೆವಲ್ಯೂಷನ್ ಇರಬೇಕು ಅಂತ ಒಂದು 360 ಡಿಗ್ರಿ ರೊಟೇಷನ್ ಆಗಬೇಕು ಅಂತಂದರೆ ಸೊ ಸ್ಟೆಪ್ ಅಕಾರ್ಡಿಂಗ್ ಟು ದ ಸ್ಟೆಪ್ ಆ್ಯಂಗಲ್ಗೆ. ಸೊ ಲೆಟ್ ಸಪೋಸು ಸೊ 180 ಸ್ಟೆಪ್ಸ್ ಇದೆ ಅಂತಂದರೆ ಸೊ 180 ಸ್ಟೆಪ್ಸ್ ಅಂತಂದರೆ 180 ಸ್ಟೆಪ್ಸ್ ಆದರೆ ಪ್ರತಿಯೊಂದು ಸ್ಟೆಪ್ಸು 2 ಡಿಗ್ರಿನಲ್ಲಿ ಹೋದರೆ ಸೊ 360 ಡಿಗ್ರಿ ಕಂಪ್ಲೀಟಾಗಿ ಆಗುತ್ತೆ ಅಂತ. ಸೊ ದಿಸ್ ಇಸ್ ದ ಮೀನಿಂಗ್ ಆ್ಯಕ್ಚುಲಿ. ಸೊ ಸಪೋಸ್ ಇವಾಗ ಸ್ಟೆಪ್ ಆ್ಯಂಗಲ್ 2 ಇದ್ದರೆ ಸೊ ಸ್ಟೆಪ್ ಆ್ಯಂಗಲ್ 2 ಇದ್ದರೆ ಅಂದರೆ 2 ಡಿಗ್ರಿನಲ್ಲಿದ್ದರೆ ಸೊ ಎಷ್ಟು ಬೇಕು ನನಗೆ ಅಂತಂದರೆ ಅದು ಸ್ಟೆಪ್ 360 ಡಿಗ್ರಿ ಆಗೋಕ್ಕೆ ಸೊ 180 ಡಿಗ್ರಿ ಬೇಕು. ಓಕೆ, ಸೊ ದ್ಯಾಟ್ ಕಂಪ್ಲೀಟ್ 360 ಡಿಗ್ರಿ ರೊಟೇಷನ್ ಆಗೋಕ್ಕೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್. ಸೊ ಇದು ಪೇಜ್ ಇದೆಲ್ಲ ಏನು ಕನೆಕ್ಷನ್ ಇದೆ. ಸೊ ಒಂದು ಚಿಪ್ಗೆ ಸಪ್ಲೈ ಕನೆಕ್ಷನ್ ಹಾಕ್ಬಿಟ್ಟು ಅದಕ್ಕೆ ಚಿಪ್ ಅಂದರೆ ನಮ್ಮದು 8051 ಚಿಪ್ ಇದು DS89 ಅದಕ್ಕೆ ಸೊ ವಯಾ ನಮಗೆ ಕನೆಕ್ಟರ್ ಮೂಲಕ ಸೊ ಏನು ಮಾಡಿದ್ದಾನೆ ಸ್ಟೆಪ್ಪರ್ ಮೋಟರ್ದು ಕನೆಕ್ಷನ್ ತೋರಿಸಿದ್ದಾನೆ. ಸೊ ಇದು ಕನೆಕ್ಷನ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಕ್ಯಾಲ್ಕುಲೇಷನ್ ಇದೆ. ಸೊ ರಿಲೇಷನ್ ಬಿಟ್ವೀನ್ ಎಲ್ಲಾದರೂ ರಿಲೇಷನು RPM ಸ್ಟೆಪ್ಸ್ ಪರ್ ರೆವಲ್ಯೂಷನ್ನು ಸ್ಟೆಪ್ಸ್ ಪರ್ ಸೆಕೆಂಡನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಸೊ ಡೆಫಿನೇಷನ್ ಹಾಕಿದ್ದಾನೆ. ಸೊ ಡೆಫಿನೇಷನ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟು. ಸೊ 4 ಸ್ಟೆಪ್ಪು
ದ 4-step ಸೀಕ್ವೆನ್ಸ್ ಆ್ಯಂಡ್ ನಂಬರ್ ಆಫ್ ಟೀತ್ ಆನ್ ರೋಟರ್. ಓಕೆ, ಸೊ ಟೀತ್ ಅಂತಂದರೆ ಟೀತ್ ಮೀನಿಂಗ್ ಏನಂತಂದರೆ, ಸೊ ಇಲ್ಲಿ ಬಂದರೆ, ಸೊ ಈ ಪೇಜಲ್ಲಿ ಬಂದರೆ, ಸೊ ಟೀತ್ ಅಂತಂದರೆ ಎಷ್ಟು ರೊಟೇಷನ್ ಆಗುತ್ತಲ್ವ, ಸೊ ಎಷ್ಟು ಮೂಮೆಂಟ್ ಇರುತ್ತಲ್ವ ಒಂದು ಸಿಂಗಲ್ ಸ್ಟೆಪ್ಪಿಗೆ, ಅದು ಇಂಟರ್ನಲ್ ಕನ್ಸ್ಟ್ರಕ್ಷನ್, ಮೋಟರ್ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದ್ರ ಮೇಲೆ ಹೋಗಿರುತ್ತೆ. ಸೊ ಪರ್ಟಿಕ್ಯುಲರ್ ಟೀತ್ ಪರ್ಟಿಕ್ಯುಲರ್ ನಂಬರ್ ಆಫ್ ಟೀತ್ ಆನ್ ದ ಸ್ಟೇಟರ್ ಆನ್ ದ ರೋಟರ್. ಸೊ ನಂಬರ್ ಆಫ್ ಟೀತ್ ಎಷ್ಟಿದೆ ರೋಟರ್ ಮತ್ತು ಸ್ಟೇಟರಲ್ಲಿ, ಅದ್ರ ಮೇಲೆ ಇಂಟರ್ನಲ್ ಕನ್ಸ್ಟ್ರಕ್ಷನ್ ಮೇಲೆ ಸೊ ಎಷ್ಟು ಮೂಮೆಂಟ್ ಆಗುತ್ತೆ ಅನ್ನೋದು ಸಿಂಗಲ್ ಸ್ಟೆಪ್ಪಲ್ಲಿ ಎಷ್ಟು ಡಿಗ್ರಿ ಹೋಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕಮ್ ಟು ದಿಸ್ ಪರ್ಟಿಕ್ಯುಲರ್ ಪೇಜ್. ನೆಕ್ಸ್ಟ್ ಪೇಜಿಗೆ ಬಂದರೆ, ಸೊ ಈ ಪೇಜಲ್ಲಿ ಸೊ 4 ಸ್ಟೆಪ್ ಅಂತಂದರೆ ಎಷ್ಟು ಅಂತ. ಸೊ 4 ಸ್ಟೆಪ್ ಸೀಕ್ವೆನ್ಸಿಗೆ ಟೇಬಲ್ ನೋಡಿದ್ವಲ್ಲ, ಸೊ 4 ಸ್ಟೆಪ್ ಸೀಕ್ವೆನ್ಸಲ್ಲಿ ಏನು ಎಷ್ಟು ಡಿಗ್ರಿ ಅದು ಎಷ್ಟು 4 ಸ್ಟೆಪ್ಸ್ ಹೋದಾಗ ಸೊ ಎಷ್ಟು ಹೋಗುತ್ತೆ, ಅದು ಎಷ್ಟು ಡಿಗ್ರಿ ರೊಟೇಷನ್ ಆಗುತ್ತೆ ಅಂತ. ಓಕೆ, ಸೊ ಇಲ್ಲೇನಾಗುತ್ತೆ ಅಂದರೆ, ಸೊ ನಂಬರ್ ಆಫ್ ಸ್ಟೆಪ್ಸ್ ಸ್ವಿಚಿಂಗ್ ಸೀಕ್ವೆನ್ಸ್ 4 ಸ್ಟೆಪ್ ಸ್ವಿಚಿಂಗ್ ಸೀಕ್ವೆನ್ಸ್ ಇದ್ದರೆ, ಸೊ ಆಫ್ಟರ್ ದ 4 ಸ್ಟೆಪ್ ಆದಮೇಲೆ ನನಗೆ ಏನಾಗುತ್ತೆ, ಮೋಟರು ಆನ್ ಆಗುತ್ತೆ. ಓಕೆ, ಸೊ 4 ಸ್ಟೆಪ್ ಹೋದ್ಮೇಲೆ ಸೊ ಹೌ ಮಚ್ ಮೂಮೆಂಟ್ ಅದು ಅಸೋಸಿಯೇಟೆಡ್ ವಿತ್ 4 ಸ್ಟೆಪ್, ಎಷ್ಟು ಮೂಮೆಂಟ್ ಆಯಿತು ಅಂತಂದರೆ, ಸೊ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ 4 ಸ್ಟೆಪ್ಪು 4 ಸ್ಟೆಪ್ಸ್ ಕಂಪ್ಲೀಷನ್ ಆದಮೇಲೆ, ಸೊ ನನಗೆ ರೋಟರು ಒಂದೇ ಒಂದು ಟೂತ್ ಪಿಚ್ ಪಿಚ್ಚಲ್ಲಿರುತ್ತೆ, ಟೂತ್ ಪಿಚ್ ಹೋಗಿರುತ್ತೆ. ಸೊ ಒಂದೇ ಒಂದು ಟೂತ್ ಪಿಚ್ ಹೋಗಿರುತ್ತೆ 4 ಸ್ಟೆಪ್ ಆದಮೇಲೆ. ಓಕೆ, ಸೊ 4 ಸ್ಟೆಪ್ಪು ಸೀಕ್ವೆನ್ಸ್ ಎಕ್ಸಿಕ್ಯೂಷನ್ ಆದಮೇಲೆ ರೋಟರು ಒಂದು ಪಿಚ್ಚಿಗೆ ಮಾತ್ರ ಹೋಗುತ್ತೆ. ಓಕೆ, ಅಲ್ಲಿಗೆ ಕ್ಯಾಲ್ಕುಲೇಷನ್ ಹೇಳಿದ್ದಾನೆ ನೆಕ್ಸ್ಟು. ಸೊ 200 ಸ್ಟೆಪ್ಸ್ ಪರ್ ರೆವಲ್ಯೂಷನ್ ಆಗಬೇಕಂತಂದರೆ, ಸೊ ರೋಟರ್ ಟೀತು ಸೊ 50 ಇರಬೇಕು. ಸೊ 40 ಅದು ಟೀತು 50 ಅಂದರೆ ಸ್ಟೆಪ್ಸು ಅಷ್ಟು 50 ಇಂಟು 4 ಮಾಡಿದ್ರೆ ಸೊ ನನಗೆ 200 ಸ್ಟೆಪ್ಸ್ ಹೋಗಬೇಕು. ಓಕೆ, ಸೊ ಅದು ಕ್ಯಾಲ್ಕುಲೇಷನು. ಸೊ ಆ ಥರ ಕ್ಯಾಲ್ಕುಲೇಷನು. ಸೊ ಇದು ಬೇಸ್ಡ್ ಆನ್ ದ ಟೇಬಲ್ 4 ಸೀಕ್ವೆನ್ಸ್. ಸೊ ನಮಗಿನ್ನೂ ಸೊ ಅದಕ್ಕೆ ರಿಲೇಟೆಡ್ ಒಂದು ಎಕ್ಸಾಂಪಲ್ ಇದೆ, ಇಲ್ಲಿ ಎಕ್ಸಾಂಪಲ್ ಹೇಳಿದ್ದಾನೆ. ಸೊ ರೈಟ್ ಎ ಪ್ರೋಗ್ರಾಮ್ ಟು ರೊಟೇಟ್ ದ ಮೋಟರ್ 64 ಡಿಗ್ರಿ ಇನ್ ಕ್ಲಾಕ್ ವೈಸ್ ಡೈರೆಕ್ಷನು. ಸೊ ಯೂಸ್ ದ ಸ್ಟೆಪ್ ಆ್ಯಂಗಲ್ 2 ಡಿಗ್ರಿ, ಯೂಸ್ ದ 4 ಸ್ಟೆಪ್ ಸೀಕ್ವೆನ್ಸ್. ಓಕೆ, ಸೊ ಅಲ್ಲಿಗೆ ನನಗೆ ಸೊ ಮೋಟರ್ದು ಸ್ಟೆಪ್ ಆ್ಯಂಗಲ್ ಕೊಟ್ಟಿದ್ದಾನೆ, ಸೊ 2 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಸೊ 2 ಡಿಗ್ರಿಗೆ ನನಗೆ ಸೊ ಸ್ಟೆಪ್ಸ್ ಪರ್ ರೆವಲ್ಯೂಷನ್ ಎಷ್ಟಾಗುತ್ತೆ ಅಂದರೆ 180 ಡಿಗ್ರಿ. ಅದು ಟೇಬಲಿಂದ ತೊಗೊಂಡಿದ್ದೀವಲ್ಲ, ಸೊ ಪ್ರೀವಿಯಸ್ ಟೇಬಲ್ ಇತ್ತಲ್ಲ ಆ ಟೇಬಲಿಂದ ತೊಗೊಂಡಿದ್ದೀವಿ. ಸೊ 180 ಡಿಗ್ರಿ. ಸೊ ನಂಬರ್ ಆಫ್ ರೂಟ್ ಇತ್ತು 45 ಆಯಿತು. ಸೊ ನೆಕ್ಸ್ಟು ಮೊಮೆಂಟ್ ಪರ್ 4 ಸ್ಟೆಪ್ ಸೀಕ್ವೆನ್ಸ್. ಸೊ 4 ಸ್ಟೆಪ್ ಅಂತಂದರೆ, ಸೊ ಒಂದೊಂದು ಸ್ಟೆಪ್ಪು ನನಗೆ 2 ಡಿಗ್ರಿ ಬರುತ್ತೆ. ಸೊ 2 ಡಿಗ್ರಿ ಅಂತಂದರೆ 4 ಸ್ಟೆಪ್ಪಿಗೆ 8 ಡಿಗ್ರಿ ಆಯಿತು. ಸೊ ನನಗೆ 8 ಡಿಗ್ರಿ ಆಯಿತು ಇವಾಗ 4 ಸ್ಟೆಪ್ಪಿಗೆ. ಸೊ 4 ಸ್ಟೆಪ್ಪಿಗೆ 8 ಡಿಗ್ರಿ ಆಯಿತು ಅಂದರೆ, ಸೊ ನನಗೆ ಬೇಕಾಗಿರೋದು 64 ಡಿಗ್ರಿ ರೊಟೇಷನ್ ಮಾಡಬೇಕು. 64 ಡಿಗ್ರಿ ರೊಟೇಷನ್ ಅಂದರೆ ಸೊ ನನಗೆ ಏನು ಮಾಡಬೇಕು ಇವಾಗ, ಸೊ 8, ಸೊ ಒಂದೊಂದು ಸ್ಟೆಪ್ಪು ನನಗೆ 8 ಡಿಗ್ರಿ ಕೊಡ್ತಾಯಿದೆ, ಬಟ್ ನನಗೆ ಬೇಕಾಗಿರೋದು 64 ಡಿಗ್ರಿ. ಸೊ ಅಲ್ಲಿಗೆ ಸೊ 8 ಇಂಟು 4 ನೆಟ್ನಾಕ್ಲಿ I mean 32 steps. So we have to send 8 consecutive steps. ಎಂಟ್ನಾಕ್ಲಿ ಸೊ 32. ಸೊ ಸ್ಟೆಪ್ಸನ್ನು ಸೊ ನಾವು ಹಾಕಿದ್ರೆ ಸೊ ಇಟ್ಸ್ ಪಾಸಿಬಲ್ ಫಾರ್ ಅಸ್ ಟು ಗೆಟ್ ದ 64 ಡಿಗ್ರಿ. ಓಕೆ, ಅದಕ್ಕೆ ಅದನ್ನು ಪ್ರೋಗ್ರಾಮ್ ಬರೆದಿದ್ದಾನೆ. ಸೊ ಇದು ಇನಿಷಿಯಲ್ ವ್ಯಾಲ್ಯೂ ಅಲ್ಲಿ ಟೇಬಲಲ್ಲಿ ಇತ್ತಲ್ಲ 99 CC 66 33. ಸೊ ಯಾವುದಾದ್ರೂ ಒಂದು ಇನಿಷಿಯಲ್ ವ್ಯಾಲ್ಯೂನ ಲೋಡ್ ಮಾಡ್ಕೊಳ್ಳೋದು ಫೇಸ್ ಮೋಟರ್ದು ಸ್ಟೆಪ್ ಇನಿಷಿಯಲೈಸ್ ಮಾಡೋಕ್ಕೆ. ಸೊ ನೆಕ್ಸ್ಟ್ 32 ಟೈಮ್ಸ್ ರಿಪಿಟೇಷನ್ ಆದರೆ ನನಗೆ ರೋಟರ್ನ 64 ಡಿಗ್ರಿ ಅದು ರೊಟೇಷನ್ 64 ಡಿಗ್ರಿ ತಿರುಗುತ್ತೆ. ಸೊ 32 ಟೈಮ್ಸ್ ಅದು ರಿಪಿಟೇಷನ್ ಆದರೆ. ಓಕೆ, ಸೊ ಅಕಾರ್ಡಿಂಗ್ ಟು ದ ಸ್ಟೆಪ್ ಆ್ಯಂಗಲ್ 2 ಡಿಗ್ರಿ. ಸೊ ದಿಸ್ ಇಸ್ ದ ಕ್ಯಾಲ್ಕುಲೇಷನ್. ಸೊ ಅದೇ ಥರ ನನಗೆ 64 ಡಿಗ್ರಿಗೆ ಇದು ಬೇಸ್ಡ್ ಆನ್ ದಿಸ್ ಪರ್ಟಿಕ್ಯುಲರ್ ಟೇಬಲ್ ನನಗೆ ಕ್ಯಾಲ್ಕುಲೇಷನ್ ಯಾವ ಥರ ಮಾಡೋದು ಅಂತ. ಸೊ ನನಗೆ ಇದು ಇನ್ನೂ ಕಡಿಮೆ ಬೇಕು ಅಂತಂದರೆ 45 ಡಿಗ್ರಿ ಹಂಗೆಲ್ಲ ಕಡಿಮೆ ಬೇಕು ಅಂತಂದರೆ, ಸೊ ನನಗೆ ಟೇಬಲ್ ಇತ್ತಲ್ಲ, ಸೊ 4 ಸ್ಟೆಪ್ ಸೀಕ್ವೆನ್ಸ್ ಇತ್ತಲ್ಲ, ಸೊ 4 ಸ್ಟೆಪ್ ಸೀಕ್ವೆನ್ಸನ್ನು ನಾನು ಸೊ 8 ಸ್ಟೆಪ್ ಸೀಕ್ವೆನ್ಸ್ ಆಗಿ ರೆಡ್ಯೂಸ್ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಅವಾಗ ಇನ್ಕ್ರೀಸ್ ಮಾಡ್ಕೊಂಡಾಗ ಈ ಟೇಬಲ್ ಕೊಟ್ಟಿದ್ದಾನೆ. ಸೊ ಈ ಟೇಬಲ್ ಯೂಸ್ ಮಾಡಿಕೊಂಡು ಇಟ್ಸ್ ಪಾಸಿಬಲ್ ಫಾರ್ ಅಸ್ ಟು ಗೆಟ್ ದ ರೆಡ್ಯೂಸ್ಡ್ ಡಿಗ್ರಿ, ಕಡಿಮೆ ಡಿಗ್ರಿನ ಫೈಂಡ್ ಔಟ್ ಮಾಡ್ಬೋದು. ಅದರ ನೆಕ್ಸ್ಟ್ ಪೇಜಲ್ಲಿ ಬಂದರೆ, ಸೊ ಈ ಟೇಬಲಲ್ಲಿ ಸೊ ಇನ್ನೊಂದು ಸೀಕ್ವೆನ್ಸ್ ಕೊಟ್ಟಿದ್ದಾನೆ, ಅದನ್ನು ವೇವ್ ಡ್ರೈವ್ 4 ಸ್ಟೆಪ್ ಸೀಕ್ವೆನ್ಸ್ ಅಂತ. ಸೊ ಇದನ್ನು ಯೂಸ್ ಮಾಡಿಕೊಂಡು ಕೂಡ
ಸೊ ವಿ ಕ್ಯಾನ್ ಗೆಟ್ ದ ಮೋಟರ್ ರೊಟೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಸೊ ಮೋಟಾರ್ ಸ್ಪೀಡ್ ಅಂದರೆ ಏನಂತ ಕೊಟ್ಟಿದ್ದಾನೆ, ಸೊ ಹೋಲ್ಡಿಂಗ್ ಟಾರ್ಕ್, ಸೊ ಇನ್ ಅಡಿಷನ್ ಟು ಅದೇ 4 ಸ್ಟೆಪ್ ಸೀಕ್ವೆನ್ಸ್, ಸೊ ವೇವ್ ಡ್ರೈವ್, ಸೊ ಇದನ್ನು ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ರೈಟ್ ದ ಮೋಟಾರ್ ಪ್ರೋಗ್ರಾಮ್. ಸೊ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದರೆ ಇದನ್ನೆಲ್ಲ ಅವಶ್ಯಕತೆ ಇಲ್ಲ ನಮಗೆ. ಸೊ ಇಟ್ಸ್ ನಾಟ್ ನೀಡೆಡ್. ಬೈಪೋಲಾರ್ ಇಂಟರ್ಫೇಸ್ ಇದೆಲ್ಲ ಬೇಡ, ಇದೆಲ್ಲ ಕಾಮನ್ ಮೋಟಾರ್ಸ್ ಟೈಪ್ಸ್ ಇದೆಲ್ಲ ಬೇಡ. ಸೊ ಈ ಪೇಜಲ್ಲೂ ಏನೂ ಅವಶ್ಯಕತೆ ಇಲ್ಲ. ಸೊ ಈ ಪೇಜಲ್ಲೂ ಕೂಡ ಏನೂ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟು ಆಪ್ಟೋ ಐಸೋಲೇಟರ್ಗೆ ಕನೆಕ್ಷನ್, ಇದು ಅವಶ್ಯಕತೆ ಇಲ್ಲ. ಸೊ ಇದೊಂದು ಸೊ ಪ್ರೋಗ್ರಾಮ್ ಇದೆ ಇಲ್ಲಿ. ಸೊ ಅದು ಪ್ರೋಗ್ರಾಮ್ ಹೇಳ್ಬಿಡ್ತೀನಿ ನಾನು. ಸೊ ಈ ಪ್ರೋಗ್ರಾಮಲ್ಲಿ ಸೊ ಏನು ಮಾಡ್ತಿದ್ದಾನೆ ಅಂತಂದರೆ, ಸ್ವಿಚ್ ಇಸ್ ಕನೆಕ್ಟೆಡ್ ಟು ಸಮ್ ಪಿನ್. ಓಕೆ, ಸೊ ವಿ ಹ್ಯಾವ್ ಟು ರೈಟ್ ದ ಪ್ರೋಗ್ರಾಮ್ ಟು ದ ಸ್ಟೇಟಸ್ ಆಫ್ ದಿಸ್ ಪರ್ಟಿಕ್ಯುಲರ್ SW ಆ್ಯಂಡ್ ಪರ್ಫಾರ್ಮ್ ದ ಫಾಲೋವಿಂಗ್. ಸೊ ಈ ಪಿನ್ನನ್ನು ನಾವು ಈ ಪಿನ್ನ ನಾವು ಮಾನಿಟ್ರ್ ಮಾಡಬೇಕು. ಸೊ ಮಾನಿಟ್ರ್ ಮಾಡಿ, ಸೊ ಬೇಸ್ಡ್ ಆನ್ ದ ಮಾನಿಟ್ರಿಂಗ್ ವೆದರ್ ಇಟ್ಸ್ 0 or else 1, ಸೊ ವಿ ಹ್ಯಾವ್ ಟು rotate the stepper motor that has been connected to this particular pin clockwise and anti-clockwise. ಅದು ಕಾನ್ಸೆಪ್ಟು. ಓಕೆ, ಸೊ ಫಸ್ಟ್ ಏನು ಮಾಡಿದ್ದಾರೆ ಅಂತಂದರೆ, ಸೊ ವಿ ಹ್ಯಾವ್ ಟು ಮೇಕ್ ದಟ್ ಪರ್ಟಿಕ್ಯುಲರ್ ಪಿನ್ ಆ್ಯಸ್ ಅನ್ ಇನ್ಪುಟ್ ಪಿನ್. ಸೊ ಸೆಟ್ ಬಿಟ್ ಇನ್ಸ್ಟ್ರಕ್ಷನ್ ಯೂಸ್ ಮಾಡಿಕೊಂಡು ಇನ್ಪುಟ್ ಪಿನ್ ಆಗಿ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಇನಿಷಿಯಲ್ ವ್ಯಾಲ್ಯೂನ, ಸೊ ಸ್ಟಾರ್ಟಿಂಗ್ ಫೇಸ್ ವ್ಯಾಲ್ಯೂನ ಲೋಡ್ ಮಾಡಿದ್ದಾರೆ 66. ಯಾವುದಾದ್ರೂ ಕೊಡ್ಬೋದು ನೀವು, 99, 66 ಯಾವುದಾದ್ರೂ ಕೊಡ್ಬೋದು, ಬಟ್ ಸೀಕ್ವೆನ್ಸು ಕಂಟಿನ್ಯೂಸ್ ಇರಬೇಕು. ಓಕೆ, ಕಂಟಿನ್ಯೂಸ್ ಇರಬೇಕು ಸೀಕ್ವೆನ್ಸ್. ಅದನ್ನು ಪೋರ್ಟ್ 1ಗೆ ಅವರು ಕಳಿಸ್ತಾ ಇದ್ದಾರೆ, ಟೈಮ್ ಬೀಂಗ್ ಕಳಿಸ್ತಾ ಇದ್ದಾರೆ. ಸೊ ನೆಕ್ಸ್ಟು ಸೊ ನೀವೇ ಏನು ಮಾಡಬೇಕು ಅಂತಂದರೆ, ಇವಾಗ ನಾವು ಸೊ ಆ ಪರ್ಟಿಕ್ಯುಲರ್ ಪಿನ್ನನ್ನು ಮಾನಿಟ್ರ್ ಮಾಡಬೇಕು. ಸೊ P2.7 ಮಾನಿಟ್ರ್ ಮಾಡಬೇಕು. ಮಾನಿಟ್ರ್ ಮಾಡಿ ಅದು 0 ಆದರೆ ಕ್ಲಾಕ್ ವೈಸ್ ಡೈರೆಕ್ಷನು, 0 ಆಗಲಿಲ್ಲ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನು. ಓಕೆ, ಸೊ ಇಲ್ಲೇನು ಮಾಡ್ತಿದ್ದಾರೆ ಅಂತಂದರೆ, ಚೆಕ್ ಮಾಡ್ತಿದ್ದಾರೆ JNB ಇನ್ಸ್ಟ್ರಕ್ಷನ್ ಅನ್ಕೊಂಡು ಚೆಕ್ ಮಾಡ್ಕೊಂಡು. ಸೊ ಅದು JNB ಕರೆಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದರೆ, ಸೊ ಜಂಪ್ ಇಫ್ ನಾಟ್ ಬಿಟ್, ಇದು ಬಿಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ ಅಂದರೆ, ಸೊ ಅದು ನೆಕ್ಸ್ಟ್ ಜಂಪ್ ಟಾರ್ಗೆಟ್ ಲೊಕೇಶನ್ಗೆ ಹೋಗಿ, ಸೊ ಅಲ್ಲಿ ಇದು 2ನೇ ಟಾಸ್ಕ್ ಮಾಡುತ್ತೆ. ಸೊ ಅಂದರೆ ಇಲ್ಲಿ ಮೊದಲನೇ ಟಾಸ್ಕ್ ಏನಂತಂದರೆ, 1 ಡೈರೆಕ್ಷನಲ್ಲಿ ರೊಟೇಷನ್ ಆಗ್ತಿದೆ. ಇವಾಗ ಇದು ಜಂಪ್ ಇಫ್ ಇದು ನಾಟ್ ಬಿಟ್, ಇದು ಬಿಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದರೆ, ಸೊ ರೈಟ್ ಡೈರೆಕ್ಷನಲ್ಲಿ ರೊಟೇಷನ್ ಆಗ್ತಿದೆ. ಸೊ ರೈಟ್ ಡೈರೆಕ್ಷನಲ್ಲಿ ರೊಟೇಷನ್ ಆಗಬೇಕು. ಎಷ್ಟು ಟೈಮ್ಸ್ ರೊಟೇಷನ್ ಆಗಬೇಕು ಅಂತಂದರೆ, ಸೊ ಹೌ ಮಚ್ ನಂಬರ್ ಆಫ್ ರೊಟೇಷನ್ ಇಟ್ ಹ್ಯಾಸ್ ಟು ಪರ್ಫಾರ್ಮ್ ಅಂತ ಅದು ಡಿಲೇ ಪ್ರೋಗ್ರಾಮ್ ಹಾಕಿ ಡಿಲೇ ಬರ್ದಿದ್ದಾರೆ. ಸೊ ಅದನ್ನೆಲ್ಲ ವ್ಯಾಲ್ಯೂನು ಸೊ ಪೋರ್ಟ್ 1ಗೆ ಕಳಿಸ್ತಾ ಇದ್ದಾರೆ. ಸೊ ವಾಪಸ್ ಅದನ್ನು ರಿಪಿಟೇಷನ್ಗೆ ಹೋಗ್ತಾ ಇದೆ. ಸೊ ಟಿಲ್ ಜಂಪ್ ಇಫ್ ಬಿಟ್ P2.7 ಅದು ಕ್ರೈಟೀರಿಯಾ ಸ್ಯಾಟಿಸ್ಫೈ ಆಗೋವರ್ಗ. ಸೊ ನೆಕ್ಸ್ಟು ಅದು ಸ್ಯಾಟಿಸ್ಫೈ ಆದಮೇಲೆ, ಸೊ ಅದು ಇನ್ನೊಂದು ಡೈರೆಕ್ಷನಲ್ಲಿ ರೊಟೇಷನ್ ಆಗಬೇಕು. ಅದೆಷ್ಟು ಸಲ ಅದೆಷ್ಟು ಟೈಮ್ಸ್ ಎಷ್ಟು ಟೈಮ್ಸ್ ರೊಟೇಷನ್ ಅಂದರೆ ಎಷ್ಟು ಡಿಗ್ರಿ ರೊಟೇಷನ್ ಆಗಬೇಕು ಅನ್ನೋದು ಸೊ ಡಿಲೇ ಪ್ರೋಗ್ರಾಮಲ್ಲಿದೆ. ಸೊ ಅದನ್ನು P1ಗೆ ವ್ಯಾಲ್ಯೂನ ಸೆಂಡ್ ಮಾಡ್ತಾ ಇದ್ದಾರೆ. ಸೊ ಓವರಾಲ್ ಪ್ರೋಗ್ರಾಮು ರಿಪಿಟೇಷನ್ ಆಗ್ತಾ ಇದೆ. ಸೊ ದಿಸ್ ಈಸ್ ಸೊ ಹೌ ದ ಪ್ರೋಗ್ರಾಮ್ ಕ್ಯಾನ್ ಬಿ ರಿಟನ್ ಯೂಸಿಂಗ್ ಅದು ಸ್ಟೆಪ್ಪರ್ ಮೋಟರ್ನ ಯಾವ ಥರ ನಾವು ರನ್ ಮಾಡೋದು ಅಂತ. ಸೊ ನೆಕ್ಸ್ಟು ಸೇಮ್ ಪ್ರೋಗ್ರಾಮು. ಸೊ ನೆಕ್ಸ್ಟ್ ಪೇಜಿಗೆ ಬಂದರೆ ಸೇಮ್ ಪ್ರೋಗ್ರಾಮ್ ಇದೆ. ಅದೇ ಸೇಮ್ ಪ್ರೋಗ್ರಾಮ್ನ ಸಿ ಎಲ್ ಯಾವ ಥರ ಬರೆಯೋದು ಅಂತ. ಓಕೆ, ಸೊ ಪರ್ಟಿಕ್ಯುಲರ್ ಸ್ವಿಚನ್ನು ಮಾನಿಟ್ರ್ ಮಾಡಬೇಕು. ಅದು 0 ಆದರೆ ಒಂದು ಜಾಬು, 1 ಆದರೆ ಇನ್ನೊಂದು ಜಾಬ್ ಮಾಡಬೇಕು. ಓಕೆ, ಸೊ ಇನ್ಕ್ಲೂಡ್ ಬರೀತೀರಾ. ಸೊ ಎಸ್ ಬಿಟ್, ಸೊ ನಾವು ಪರ್ಟಿಕ್ಯುಲರ್ ಬಿಟ್ ಯೂಸ್ ಮಾಡ್ತಿರೋದು ನಾವು P2.7 ಬಿಟ್ ಯೂಸ್ ಮಾಡ್ತಿದ್ದೀವಿ. ಸೊ ಅದನ್ನು ಎಸ್ ಬಿಟ್ ಹಾಕ್ಕೊಳ್ಳಿ, ಮೇನ್ ಸ್ಟಾರ್ಟ್ ಮಾಡಿ. ಸೊ ಅದನ್ನು ಸ್ವಿಚ್ಚನ್ನು 1 ಇನ್ಪುಟ್ ಮಾಡ್ಕೊಳ್ಳಿ. ಸೊ ಇದು ಬಾಕಿದೆಲ್ಲ ವೈಲ್ ಲೂಪ್ ಒಳಗಡೆ ಹೋಗಬೇಕು. ಸೊ ವೈಲ್ ಲೂಪ್ ಒಳಗಡೆ ಹೋಗಿ ಅದು 0 ಆಗಿದೆಯಾ ಅಂತ ಚೆಕ್ ಮಾಡಿ. ಸೊ 0 ಆಗಿಲ್ಲ ಅಂತಂದರೆ, 0 ಮೀನ್ಸ್ ನನಗೆ ವೆದರ್ ಇಟ್ ಈಸ್ 0. ಸೊ 0 ಇದ್ದರೆ ನನಗೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಎಲ್ಲ ಅಕಾರ್ಡಿಂಗ್ ಟು ದ ಡಿಲೇ, ಇಲ್ಲ ಅಂತಂದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಎಲ್ಲ ಅಕಾರ್ಡಿಂಗ್ ಟು ದ ಡಿಲೇ. ಸೊ ನೆಕ್ಸ್ಟ್ ಆ ಡಿಲೇಗೆ ಸೊ ಡಿಲೇ ಸಬ್ರೂಟೀನು. ಸೊ ಡಿಲೇ ಸಬ್ರೂಟೀನ್ ಬರೆಯೋದು ಮ್ಯಾಂಡೇಟರಿ ಕಾಮನ್ ಅಂತ ಹೇಳಿದ್ದೀನಲ್ಲ. ಸೊ ಆ ಡಿಲೇ ಸಬ್ರೂಟೀನ ಬರೆದಿದ್ದಾರೆ. ಸೊ ಈ ಥರ ಸೇಮ್ ಪ್ರೋಗ್ರಾಮು ಅಸೆಂಬ್ಲಿ ಲ್ಯಾಂಗ್ವೇಜಲ್ಲಿ ಬರೆದಿದ್ದು. ಸೊ ಸಿ ಲ್ಯಾಂಗ್ವೇಜಲ್ಲಿ ಹೆಂಗೆ ಬರೆಯೋದು ಅಂತ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನನಗೆ ಸೊ DC ಮೋಟಾರ್ ಇಂಟರ್ಫೇಸಿಂಗ್ ಆ್ಯಂಡ್ PWM. ಸೊ ಇದುವರೆಗೂ ನೋಡಿದ್ದು ಸ್ಟೆಪ್ಪರ್ ಮೋಟಾರು. ಸೊ ಸ್ಟೆಪ್ಪರ್ ಮೋಟಾರ್ ಅಂತ ಅಂದರೆ, ಸೊ ಇನ್ ಟರ್ಮ್ಸ್ ಆಫ್ ಸ್ಟೆಪ್ಪು ಅದು ಸ್ಟೆಪ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ, ಪ್ರತಿಯೊಂದು ಸ್ಟೆಪ್ಪಿಗೆ ಒಂದೊಂದು ಡಿಗ್ರಿ, ಅದು ಬೇಸ್ಡ್ ಆನ್ ಡಿಗ್ರಿ ಅದು ರೊಟೇಷನ್ ಆಗುತ್ತೆ. ಸೊ ಕಂಟಿನ್ಯೂಟಿ ಇರಲ್ಲ. ಸೊ DC ಮೋಟಾರ್ ಅಂತ ಅಂದರೆ ಕಂಟಿನ್ಯೂಸ್ ಆಗಿ ರೊಟೇಷನ್ ಆಗುತ್ತೆ. ಸೊ ಯಾವುದೇ ರೀತಿ
ಇನ್ನು ಕ್ಯಾಲ್ಕುಲೇಷನು ಅಥವಾ ಏನು ಫ್ಯಾಕ್ಟ್ಸ್ ಇರಲ್ಲ ಇಲ್ಲಿ. ಓಕೆ, ಸೊ ಡಿ ಸಿ ಮೋಟರು ಸೇಮ್ ಇದು ಕೂಡ ಅದೇ ಜಾಬನ್ನು ಮಾಡುತ್ತೆ. ಸೊ ಕನ್ವರ್ಟ್ ದ ಎಲೆಕ್ಟ್ರಿಕಲ್ ಪಲ್ಸಸ್ ಟು ಮ್ಯಾಗ್ನೆಟಿಕಲ್ ಮೂಮೆಂಟ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಡಿ ಸಿ ಅಂತ ಅಂದ ತಕ್ಷಣ ನಮಗೆ ಪೊಲಾರಿಟಿ ಬರುತ್ತೆ. ಸೊ ಪಾಸಿಟಿವ್ ನೆಗೆಟಿವ್. ಸೊ ಪಾಸಿಟಿವ್ ನೆಗೆಟಿವ್ನ ಸೊ ಡಿ ಸಿ ಸೋರ್ಸ್ಗೆ ಕನೆಕ್ಟ್ ಮಾಡಿದಾಗ ಸೊ ಅದು ಪರ್ಟಿಕ್ಯುಲರ್ ಒಂದು ಡೈರೆಕ್ಷನಲ್ಲಿ ಮೂವ್ಮೆಂಟ್ ಆಗುತ್ತೆ, ಅಂದರೆ ಫಾರ್ವರ್ಡ್ ಡೈರೆಕ್ಷನಲ್ಲಿ ಅಥವಾ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ. ಅದನ್ನು ಕನೆಕ್ಷನ್ನ ಉಲ್ಟಾ ಮಾಡಿದಾಗ ಏನಾಗುತ್ತೆ, ಅದು ರಿವರ್ಸ್ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಆಗುತ್ತೆ. ಓಕೆ, ಸೊ ದ ಮ್ಯಾಕ್ಸಿಮಮ್ ಸ್ಪೀಡು ಡಿ ಸಿ ಮೋಟಾರ್ದು ನಾವು ಆರ್ ಪಿ ಎಮ್ಮಿಂದ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಆರ್ ಪಿ ಎಮ್ ಅಂತಾದರೆ ಸೊ ದ ಡಿ ಸಿ ಮೋಟಾರ್ ಹ್ಯಾಸ್ 2 RPM. ಸೊ ಒನ್ ಇಸ್ ದ ನೋ ಲೋಡ್ ಆ್ಯಂಡ್ ಒನ್ ಇಸ್ ಲೋಡೆಡ್. ಓಕೆ, ಸೊ ಇದಿಷ್ಟು ಸಾಕು ಡಿ ಸಿ ಮೋಟಾರ್ಗೆ ಇಂಟ್ರೊಡಕ್ಷನ್ಗೆ. ಸೊ ನೆಕ್ಸ್ಟು ಡಿ ಸಿ ಮೋಟಾರ್ ಅಂದರೆ ಏನಂತಂದರೆ, ಸೊ ಡಿ ಸಿ ಮೋಟಾರ್ದು ರೆಪ್ರೆಸೆಂಟೇಷನ್ ಇದು. ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಪಾಸಿಟಿವ್ಗೆ ನೆಗೆಟಿವ್, ಆಂಟಿ ಕ್ಲಾಕ್ ವೈಸ್ ಅಂತಂದರೆ ಉಲ್ಟಾ ಕನೆಕ್ಷನ್. ಸೊ ಇದು. ಸೊ ನೆಕ್ಸ್ಟು ಸೊ ನನಗೆ ಸೊ ಇಸ್ ದ ಯೂನಿಡೈರೆಕ್ಷನಲ್ ಕನೆಕ್ಷನ್. ಇದು ಯೂನಿಡೈರೆಕ್ಷನಲ್ ಕನೆಕ್ಷನು. ಸೊ ನೆಕ್ಸ್ಟ್ ಬೈ ಡೈರೆಕ್ಷನಲ್ ಕನೆಕ್ಷನ್ ಅಂತ ಅಂದರೆ ಸೊ ಉಲ್ಟಾ ಮಾಡೋದು. ಬೈಡೈರೆಕ್ಷನಲ್ ಕನೆಕ್ಷನ್ ಅಂತ ಅಂದರೆ ಸೊ ನಮಗೆ ವಿ ಕ್ಯಾನ್ ಚೇಂಜ್ ದ ಡೈರೆಕ್ಷನ್ ಆಫ್ ದ ಡಿ ಸಿ ಮೋಟಾರ್ ವಿತ್ ದ ಏನು ರಿಲೇ ಮತ್ತು ಏನು ಯಾವುದು ಸ್ಪೆಷಲಿ ಯಾವುದಾದ್ರು ಚಿಪ್ಸ್ ಇದ್ದರೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಚೇಂಜ್ ದ ಡೈರೆಕ್ಷನ್ ಆಫ್ ದ ಡಿ ಸಿ ಮೋಟಾರ್ ರೊಟೇಷನ್. ಅದನ್ನು ಕೂಡ ಮಾಡ್ಬೋದು ನಾವು. ಸೊ ಅದಕ್ಕೆ ಬೈ ಡೈರೆಕ್ಷನಲ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಇದೇನು ಅವಶ್ಯಕತೆ ಇಲ್ಲ, ಈ ಟೇಬಲ್ ಏನು ಅವಶ್ಯಕತೆ ಇಲ್ಲ. ಓಕೆ, ಸೊ ಅದನ್ನೆಲ್ಲ ಯಾವ ಥರ ನಾವು ಚೇಂಜ್ ಮಾಡ್ಬೋದು ಅಂತ ಕನ್ಸ್ಟ್ರಕ್ಷನಲ್ಲಿ ಹೇಳಿದ್ದಾನೆ, ಕನೆಕ್ಷನ್ ಕಾನ್ಫಿಗರೇಷನ್ ಹೇಳಿದ್ದಾನೆ. ಸೊ ಹೆಚ್ ಬ್ರಿಡ್ ಮೋಟಾರ್ ಕನೆಕ್ಷನ್ ಅಂತ, ಅದನ್ನು ಹೆಚ್ ಅಂದರೆ ಇನ್ ಟರ್ಮ್ಸ್ ಆಫ್ ಹೆಚ್ ಇದೆ ಅಂತ, ಹೆಚ್ ಬ್ರಿಡ್ ಕನೆಕ್ಷನು. ಸೊ ಇದರಲ್ಲಿ ಇಟ್ಸ್ ಮೋಟಾರ್ ರನ್ ಆಗ್ತಾ ಇಲ್ಲ. ಸೊ ಇಟ್ಸ್ ಮೋಟಾರ್, ಇದು ಮೋಟಾರ್ ಇದು. ಸೊ ಮೋಟಾರ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಗ್ರೌಂಡ್ ಆಗಿದೆ. 4 ಸ್ವಿಚ್ ಯೂಸ್ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲ ಸ್ವಿಚ್ ಓಪನ್ ಇದ್ದಾಗ ಸೊ ಮೋಟಾರು ರನ್ ಆಗಲ್ಲ. ಸೊ ಮೋಟಾರ್ದು ಪೋರ್ಟಿಗೆ ಸೊ ನೆಕ್ಸ್ಟ್ ಈ ಪೇಜಲ್ಲಿ ಪ್ರೋಗ್ರಾಮ್ ಬರುತ್ತೆ, ನೆಕ್ಸ್ಟ್ ಪೇಜಲ್ಲಿ ಪ್ರೋಗ್ರಾಮ್ ಬರುತ್ತೆ. ಅದಕ್ಕೆ ಅವನು ಪೋರ್ಟ್ ಆ ಸ್ವಿಚ್ಚನ್ನೆಲ್ಲ ಒಂದೊಂದು ಪರ್ಟಿಕ್ಯುಲರ್ ಪೋರ್ಟಿಗೆ ಅವನು ಈಕ್ವೇಟ್ ಮಾಡ್ಕೊಂಡಿದ್ದಾನೆ. ಅದಕ್ಕೋಸ್ಕರ ನಾನು ಇದನ್ನು ಬರೆದಿದ್ದೀನಿ, ಪೋರ್ಟ್ ಪಿನ್ಸನ್ನು ಬರೆದಿದ್ದೀನಿ. ಸೊ ಮೋಟಾರು ಎಲ್ಲ ಸ್ವಿಚ್ ಓಪನ್ ಆಗಿದ್ದಾಗ ಸೊ ರನ್ ಆಗಲ್ಲ. ಸೊ ನೆಕ್ಸ್ಟ್ ಮೋಟಾರು ಕ್ಲಾಕ್ ವೈಸ್ ಡಿ ಸಿ ಮೋಟಾರ್ ಕ್ಲಾಕ್ ವೈಸ್ ರನ್ ಆಗಬೇಕು ಅಂತಂದರೆ ನನಗೆ ಸೊ ಸ್ವಿಚ್ 1 ಕ್ಲೋಸ್ ಆಗಿರಬೇಕು. ಸ್ವಿಚ್ 1 ಕ್ಲೋಸ್ ಆಗಿದ್ದು ಅದು ಪಾಸಿಟಿವ್ ಕನೆಕ್ಷನ್ ಇದೆ ಸ್ವಿಚ್ 1. ಸೊ ನೆಕ್ಸ್ಟ್ ಸ್ವಿಚ್ 4ಗೆ ಬಂದರೆ ನೆಗೆಟಿವ್ ಕನೆಕ್ಷನ್ ಇದೆ. ಸೊ ಅಲ್ಲಿಂದ ಗ್ರೌಂಡ್ ಆಗ್ತಿದೆ. ಇವಾಗ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರನ್ ಆಗುತ್ತೆ. ಸೊ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರನ್ ಆಗಬೇಕು ಅಂತಂದರೆ ಮೋಟರ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಸೊ ಸ್ವಿಚ್ 2 ಅದು ನೆಗೆಟಿವ್ ಅಲ್ವಾ, ನೆಗೆಟಿವ್ ಕನೆಕ್ಷನು. ಸೊ ನೆಗೆಟಿವ್ ಕನೆಕ್ಷನಿಂದ ಪಾಸಿಟಿವ್ ಕನೆಕ್ಷನ್ ಸ್ವಿಚ್ 3 ಅಲ್ಲಿಂದ ಬಂದು ಆ್ಯಂಟಿ ಕ್ಲಾಕ್ ವೈಸ್ ರನ್ ಆಗುತ್ತೆ. ಸೊ ಎಲ್ಲ ಸ್ವಿಚ್ಗಳು ಕ್ಲೋಸ್ ಆಗಿದ್ದಾವೆ, ಇನ್ವ್ಯಾಲಿಡ್ ಕನೆಕ್ಷನ್ ಅಂತ ಹೇಳ್ತೀವಿ. ಸೊ ಇದನ್ನು ಅವನು ಟೇಬಲಲ್ಲಿ ಬರೆದಿದ್ದಾನೆ. ಸೊ ಯಾವ್ಯಾವ ಸ್ವಿಚ್ ಕ್ಲೋಸ್ ಆಗಿದ್ರೆ ಯಾವ ಸ್ವಿಚ್ ಓಪನ್ ಆಗಿದ್ರೆ ಸೊ ಅದು ಏನಾಗುತ್ತೆ, ಯಾವ್ಯಾವ ಥರ ರನ್ ಆಗುತ್ತೆ ಮೋಟಾರು ಅಂತ. ಸೊ ಅದಕ್ಕೆ ಇಲ್ಲೊಂದು ಪ್ರೋಗ್ರಾಮ್ ಬರೆದಿದ್ದಾನೆ. ಸೊ ಪ್ರೋಗ್ರಾಮಲ್ಲಿ ವಾಪಸ್ ಅದೇ ಸೇಮ್ ಕಾನ್ಸೆಪ್ಟು. ಆ ಪರ್ಟಿಕ್ಯುಲರ್ ಪಿನ್ನನ್ನು ನಾವೇನು ಮಾಡಬೇಕು, ಮಾನಿಟ್ರ್ ಮಾಡಿಕೊಂಡು 0 ಇದ್ದಾಗ ಕ್ಲಾಕ್ ವೈಸ್ ಡೈರೆಕ್ಷನ್ ರನ್ ಮಾಡಿ, 1 ಇದ್ದಾಗ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ರನ್ ಮಾಡಿ ಅಂತ. ಓಕೆ, ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ ಬರೆಯೋಕ್ಕೆ. ಸೊ ಇನಿಷಿಯಲಿ ಎಲ್ಲ ಪಿನ್ಸನ್ನು ಅಂತಂದರೆ 4 ಸ್ವಿಚ್ ಇದೆಯಲ್ಲ, 4 ಸ್ವಿಚ್ಚನ್ನು ಒಂದೊಂದು ಪೋರ್ಟ್ ಪಿನ್ನಿಗೆ ಅಸೈನ್ ಮಾಡ್ಕೊಂಡಿದ್ದಾನೆ. ಸೊ ಇನಿಷಿಯಲಿ ಎಲ್ಲನೂ ಕ್ಲಿಯರ್ ಆಗಿರಬೇಕು ಅಂತಂದರೆ ಎಲ್ಲ ಓಪನ್ ಇರಬೇಕು. ಸೊ ದಿಸ್ ದ ಫಸ್ಟ್ ಕನೆಕ್ಷನ್, ಓಪನ್ ಇರಬೇಕು. ಸೊ ಓಪನ್ ಇದ್ಮೇಲೆ ಸೊ ಓಪನ್ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಆ ಪರ್ಟಿಕ್ಯುಲರ್ ಬಿಟ್ಟನ್ನು ನಾವು ಯಾವ ಬಿಟ್ಟನ್ನು ಮಾನಿಟರ್ ಮಾಡಬೇಕು ಅದನ್ನು ಸೆಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ ಕಾನ್ಸೆಪ್ಟ್ಗೆ ಹೋಗಿ ನಾವು ಮಾನಿಟರ್ ಮಾಡಬೇಕು. ಸೊ ಆ ಪರ್ಟಿಕ್ಯುಲರ್ ಪಿನ್ನನ್ನು P2.7 ಮಾನಿಟರ್ ಮಾಡಬೇಕು. ಸೊ ಮಾನಿಟರ್ ಮಾಡಿದಾಗ ಸೊ ನಮಗೆ ಸೊ ಬೇಸ್ಡ್ ಆನ್ ದ ಕ್ರೈಟೀರಿಯಾ ಸೊ JNB ಬಿಟ್ಟು ಸೊ ನನಗೆ 0 ಆಯಿತು ಅಂದರೆ ಸೊ 0 ಆಯಿತು ಅಂತಂದರೆ JNB ಬಿಟ್ಟು ಈ ಪರ್ಟಿಕ್ಯುಲರ್ ಬಿಟ್ 0 ಆಯಿತು ಅಂದರೆ ನನಗೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ. ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಯಾವ ಸ್ವಿಚ್ ಓಪನ್ ಆಗಬೇಕು, ಯಾವ ಸ್ವಿಚ್ ಕ್ಲೋಸ್ ಆಗಬೇಕು. ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಸ್ವಿಚ್ ನಂಬರ್ 1, ಸ್ವಿಚ್ ನಂಬರ್ 4 ಕ್ಲೋಸ್ ಆಗಬೇಕು. ಸೊ ಕ್ಲೋಸ್ ಆಗಿರೋದನ್ನೆಲ್ಲನೂ ಸೊ ನಾನು ಓಕೆ ಸ್ವಿಚ್ ನಂಬರ್ 1 ಇಸ್ P1.0. ಸೊ P1.0 ಕ್ಲಿಯರ್ ಆಗಿ ಓಕೆ. ಸೊ ಇದನ್ನು ಕ್ಲಿಯರ್ ಮಾಡ್ಕೊಂಡಿದೆ. ಸೊ ಇದು ಕ್ಲಿಯರ್ ಮಾಡ್ಕೊಂಡಿದೆ, ಪಾತನ್ನು ಕ್ಲಿಯರ್ ಮಾಡ್ಕೊಳ್ಳೋದು, ಸ್ವಿಚ್ 4 ಪಾತನ್ನು ಕ್ಲಿಯರ್ ಮಾಡ್ಕೊಳ್ಳೋದು, ಇದನ್ನು ಸೆಟ್ ಮಾಡೋದು. ಓಕೆ, ಸೊ ಕ್ಲಿಯರ್ ದಿಸ್ P1.1 ಆ್ಯಂಡ್ P1.3. ಸೊ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಆ ಪರ್ಟಿಕ್ಯುಲರ್ 2 ಪಾತನ್ನು, P1.0ನ ಸೊ ಇದನ್ನು ಮತ್ತು ಇದನ್ನು ಕ್ಲಿಯರ್ ಮಾಡ್ಕೊಂಡಾಗ ನನಗೆ ಏನಾಗುತ್ತೆ
ಪಾತು ಕ್ಲೋಸ್ ಆಗುತ್ತೆ. ಸೊ ಬಾಕಿದನ್ನೆಲ್ಲ ಸೆಟ್ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮಾನಿಟರ್. ಸೊ ಮಾನಿಟರ್ ಅಂದರೆ ವಾಪಸ್ ಅಲ್ಲಿಗೆ ಹೋಗೋದು. ನೆಕ್ಸ್ಟ್ ಇನ್ನೊಂದು ಕೇಸು JNB ಬಿಟ್ಟು 1 ಇದ್ದಾಗ. ಸೊ 1 ಇದ್ದಾಗ ಆ್ಯಂಟಿ ಕ್ಲಾಕ್ ವೈಸ್ ರನ್ ಆಗಬೇಕು. ಆ್ಯಂಟಿ ಕ್ಲಾಕ್ ವೈಸ್ ರನ್ ಇದ್ದಾಗ ಏನು ಕನೆಕ್ಷನು? ಇದು ಕನೆಕ್ಷನ್ನು. ಸೊ ಈ ಕನೆಕ್ಷನ್ಗೆ ತಕ್ಕಂಗೆ ಅದನ್ನು ಪಿನ್ಸನ್ನು ಕ್ಲಿಯರ್ ಮಾಡಿ ಮತ್ತು ಸೆಟ್ ಮಾಡಿ. ಇದೆ ಇಷ್ಟು ಸಿಂಪಲ್ ವೇ ಆಫ್ ರೈಟಿಂಗ್ ಹೌ ಟು ಮೇಕ್ ದ DC motor to run clockwise and clockwise direction. ಸೊ ನೆಕ್ಸ್ಟು PWM ಕಾನ್ಸೆಪ್ಟ್ ಇದೆ. ಸೊ PWM ಅಂತಂದರೆ ಸೊ ಮೋಟಾರ್ ಸ್ಪೀಡು ನಮಗೆ 3 ಫ್ಯಾಕ್ಟರಲ್ಲಿ ಡಿಫೈನ್ ಮಾಡ್ಬೋದು. ಲೋಡು ಮತ್ತು ವೋಲ್ಟೇಜ್ ಮತ್ತು ಕರೆಂಟ್, ಈ 3 ಫ್ಯಾಕ್ಟರ್ ಮೇಲೆ ಡಿಫೈನ್ ಮಾಡ್ಕೋತೀವಿ. ಸೊ ಅದಕ್ಕೆ ಡಿಫೈನ್ ಮಾಡ್ಕೋತೀವಿ. ಸೊ ಫಿಕ್ಸ್ಡ್ ಲೋಡ್ ಇದ್ದಾಗ ಸೊ ನಮಗೆ ಸ್ಟಡಿ ಸ್ಟೇಟ್ ಸ್ಪೀಡನ್ನು ಅಂದರೆ ಕಾನ್ಸ್ಟೆಂಟ್ ಸ್ಪೀಡನ್ನು ನಾವು DC ಮೋಟ್ರಲ್ಲಿ ಹೆಂಗೆ ಮೇಂಟೈನ್ ಮಾಡ್ಬೋದು ಅಂತಂದರೆ ಸೊ ಥ್ರೂ ದ ಕಾನ್ಸೆಪ್ಟ್ PWM, ಪಲ್ಸ್ ವಿಡ್ತ್ ಮಾಡ್ಯುಲೇಷನ್. ಸೊ ನಾವು ಈಗ ಪಲ್ಸ್ ಅಪ್ಲೈ ಮಾಡ್ತೀವಲ್ಲ, ಅಂದರೆ ವೋಲ್ಟೇಜ್ ಅಪ್ಲೈ ಮಾಡ್ತೀವಲ್ಲ, ಅದರದ್ದು ವಿಡ್ತನ್ನ ನಾವು ಮೇಂಟೈನ್ ಮಾಡಿದ್ರೆ, ಅದ್ರ ವಿಡ್ತನ್ನು ವೇರಿಯೇಷನ್ ಮಾಡಿದ್ರೆ ಸೊ ಅದ್ರ DC ಮೋಟಾರ್ ಸ್ಪೀಡು ಕೂಡ ನಮಗೆ ವೇರಿಯೇಷನ್ ಆಗುತ್ತೆ ಅಂತ. ಸೊ ದಿಸ್ ದ ಮೀನಿಂಗ್ ಆಫ್ PMW, pulse width modulation. So by varying the width we can modulate. By varying means by modulating the width, so we can control the speed of the DC motor. Okay. ಸೊ ಇದು ಈ ಪೇಜಲ್ಲಿ ಇರೋದೆಲ್ಲ ಏನು ಬೇಡ. ಸೊ ಈ ಪೇಜಲ್ಲಿ ಇರೋದು ನೆಕ್ಸ್ಟ್ ಪೇಜಲ್ಲಿ ಇರೋದೆಲ್ಲ ಏನು ಬೇಡ. ಸೊ ಈ ಪೇಜಲ್ಲಿ ಇರೋದು ಕೂಡ ಬೇಡ. ಆಪ್ಟೋ ಐಸೋಲೇಟರ್ ಅದು ಕೂಡ ಏನು ಬೇಡ. ಸೊ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಪೇಜಲ್ಲಿ ಇರೋದು DC ಮೋಟಾರ್ ಕನೆಕ್ಷನ್ ವಿತ್ ಇದು ಬೇಕಾಗಿಲ್ಲ. ಇದು ನೆಕ್ಸ್ಟ್ ಏನು ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟಾಗಿ ಸಿ ಪ್ರೋಗ್ರಾಮ್ ಹೋಗೋಣ. ಲಾಸ್ಟ್ ಪೇಜ್ ಹೋಗೋಣ. ಸಿ ಪ್ರೋಗ್ರಾಮ್ಗೆ. ಸೊ ಸಿ ಪ್ರೋಗ್ರಾಮ್ ಅದೇ ಸೇಮು. ಸೊ DC ಮೋಟಾರ್ದು ಬರೆದ್ವಲ್ಲ, DC ಮೋಟಾರ್ ಫಸ್ಟ್ ಪ್ರೋಗ್ರಾಮ್ ಬರೆದ್ವಲ್ಲ. ಸೊ ಅದನ್ನು ಇಲ್ಲಿ ಸೊ DC ಮೋಟಾರ್ದು ಕನೆಕ್ಷನ್ ಹೆಂಗೆ ಅಂತಂದರೆ ಆ್ಯಕ್ಚುಲಿ 8051ಗೆ. ಸೊ ಇದನ್ನು ಓದ್ಕೊಳ್ಳಿ. ಪೇಜ್ ನಂಬರ್ ಫಿಗರ್ 17.18 ಇದೆಯಲ್ಲ, ಸೊ ಅದನ್ನು ಓದ್ಕೊಳ್ಳಿ. ಸೊ 8051 ಜೊತೆಗೆ ಯಾವ ಥರ ಕನೆಕ್ಷನ್ ಮಾಡಿದ್ದಾರೆ ಅಂತ. ಸೊ 8051ನಲ್ಲಿ DC ಮೋಟಾರ್ಗೆ 3 ಪಿನ್ಸನ್ನು ಯೂಸ್ ಮಾಡ್ಕೋತೀವಿ. P1.0, P1.1, P2.2. ಓಕೆ, ಸೊ P1.1 ನಾವು ಎನೇಬಲ್ ಪಿನ್ನಾಗಿ ಯೂಸ್ ಮಾಡ್ಕೋತೀವಿ. ಸೊ P1.1 ಮತ್ತು P1.2ನ ಇನ್ಪುಟ್ ಪಿನ್ನಾಗಿ ಯೂಸ್ ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ ಅದೇ ಔಟ್ಪುಟ್ ಪಿನ್ನಾಗಿ ಯೂಸ್ ಮಾಡ್ಕೋತೀವಿ. ಅಂದರೆ ಈ P1.1ಇಂದ P1.2ಗೆ ನಾನು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಸೊ P1.1 is 1, P1.1 is positive, P1.2 is negative. Okay, so that's the connection. ಅದನ್ನು ಕನೆಕ್ಷನ್ ಮಾಡಿದಾರಲ್ಲಿ. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್ ಪರ್ಟಿಕ್ಯುಲರ್ ಫಿಗರ್. ಅದಕ್ಕೆ ಸಿ ಪ್ರೋಗ್ರಾಮ್ನ ಹೆಂಗೆ ಬರೆದಿದ್ದಾರೆ ಅಂತ. ಸೊ DC ಮೋಟಾರ್ ಕನೆಕ್ಷನ್ಗೆ ಸೊ ಎಲ್ಲ ಪರ್ಟಿಕ್ಯುಲರ್ ಬಿಟ್ಟನ್ನು ನಾನೇನು ಮಾಡ್ತೀನಿ. ಸೊ ಇವಾಗ ಆ ಪರ್ಟಿಕ್ಯುಲರ್ ಸೊ P2.7 ಎಲ್ಲ ಬಿಟ್ ಡೇಟಾ ಟೈಪ್ಸ್ ಯೂಸ್ ಮಾಡಿಕೊಂಡು ಒಂದೊಂದು ವೇರಿಯಬಲ್ಸ್ ಕೊಟ್ಕೊಂಡು ಎಲ್ಲ ಡಿಫೈನ್ ಮಾಡ್ಕೋತೀನಿ. ಸೊ 3 ಪಿನ್ಸ್ ಯೂಸ್ ಮಾಡ್ಕೊಳ್ಳೋದು P1.1, P1.2, P1.3. ಸೊ ಅಲ್ಲಿ P1.1 ಯಾವಾಗ ಎನೇಬಲ್ ಆಗಿರಬೇಕು. ಸೊ P1.1 ಇನ್ಪುಟ್ಟು, P1.2 ಔಟ್ಪುಟ್, ಅಂದರೆ ಪಾಸಿಟಿವ್ ನೆಗೆಟಿವ್, ಇದು ಎನೇಬಲ್ ಆಗಿರಬೇಕು. ಇದು ಮಾನಿಟ್ರ್ ಮಾಡೋ ಪಿನ್ನು. ಓಕೆ, ಸೊ ಅದನ್ನು ಅದಷ್ಟು ಬರ್ಕೊಳ್ಳಿ. ಸೊ ಬರ್ಕೊಂಡಾದ್ಮೇಲೆ ಡಿಫೈನ್ ಮಾಡ್ಕೊಳ್ಳಿ ಡೇಟಾ ಟೈಪ್ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ಮೇನ್ ಪ್ರೋಗ್ರಾಮಿಗೆ ಬಂದರೆ ಸೊ ಮೇನ್ ಪ್ರೋಗ್ರಾಮಲ್ಲಿ ಎಲ್ಲನೂ ಇನಿಷಿಯಲಿ ಏನಾಗಿರಬೇಕು, ಎಲ್ಲನೂ 0 ಆಗಿರಬೇಕು. ಏನೇನು ವೇರಿಯಬಲ್ಸ್ ಯೂಸ್ ಮಾಡ್ಕೊಂಡ್ರಲ್ಲ ಎಲ್ಲನೂ 0 ಆಗಿರಬೇಕು. 0 ಮಾಡಿದ್ದೀರಾ. ಸೊ ನೆಕ್ಸ್ಟು ಪ್ರೋಗ್ರಾಮ್ ಕಾನ್ಸೆಪ್ಟಿಗೆ ಬರ್ತೀರಾ, ಲೂಪ್ ಒಳಗಡೆ ಬರ್ತೀರಾ. ಸೊ ಲೂಪ್ ಒಳಗಡೆ ಬಂದು ಸೊ ನನಗೆ ಫಸ್ಟ್ ಬಿಟ್ ಅಂತಂದರೆ ನಾನು ಇನ್ಪುಟ್ ಎನೇಬಲ್ ಬಿಟ್ಟನ್ನು. ಸೊ ಎನೇಬಲ್ ಬಿಟ್ಟನ್ನು ಅಂತ ಯಾವುದು ಅದೇ ವೇರಿಯಬಲ್ ಇದೆ, ಅದನ್ನು ನಾನು 1 ಮಾಡ್ಕೋತೀನಿ. ಸೊ ಎನೇಬಲ್ ಬಿಟ್ಟು ಯಾವಾಗಲೂ 1 ಆಗಿರಬೇಕು. ಲಾಸ್ಟ್ ಪೇಜಲ್ಲಿ ಹೇಳಿದ್ನಲ್ಲ ಎನೇಬಲ್ ಬಿಟ್ಟು 1 ಆಗಿರಬೇಕು. ಆಮೇಲೆ ನಾವು ಪರ್ಟಿಕ್ಯುಲರ್ ಬಿಟ್ಟನ್ನು ಮಾನಿಟ್ರ್ ಮಾಡಬೇಕು. ಯಾವುದು P2.7 ಅದ್ರ ವೇರಿಯಬಲ್ ಸ್ವಿಚ್. ಸೊ ಇಫ್ ಇಟ್ ಈಸ್ 1, ಇದು 1 ಆಯಿತಾ. ಸೊ 1 ಆಗಿಲ್ಲ ಅಂತಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತಂದರೆ P1.1ಇಂದ P1.2. ಸೊ ಅದನ್ನು 1, ಇದು 0 ಆಗಿರಬೇಕು. ಪಾಸಿಟಿವ್ ನೆಗೆಟಿವ್ ಆಯಿತು. ಇಲ್ಲ ಅದಾಗಲಿಲ್ಲ ಅಂತಂದರೆ ಕೌಂಟರ್ ಕ್ಲಾಕ್ ವೈಸ್ ಅಂತಂದರೆ ಸೊ ಔಟ್ಪುಟ್ ಟು ಇನ್ಪುಟ್. ಇವಾಗ ಸೊ ಔಟ್ಪುಟ್ ಅಂದರೆ ಮೊದಲನೇ ಪಿನ್ 0, ಎರಡನೇ ಪಿನ್ 1, ಕೌಂಟರ್ ಕ್ಲಾಕ್ ವೈಸ್. ಇದು ಸಿಂಪಲ್ ವೇ ಆಫ್ ರೈಟಿಂಗ್ ಸಿ ಪ್ರೋಗ್ರಾಮ್. ಇದಿಷ್ಟು ಸಾಕು. ಸೊ ದಿಸ್ ಈಸ್ ಅಪ್ ಟು phase 3. ಸೊ ದಟ್ ಈಸ್ ದ ಸ್ಟೆಪ್ಪರ್ ಮೋಟಾರ್ ಆ್ಯಂಡ್ DC ಮೋಟಾರ್.